ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ವಿಡಿಯೋ ಇದು. ಯಾಕೆ ಸ್ಪೆಷಲ್ ಅಂತೇಳಿ ತುಂಬಾ ಜನ ಎಷ್ಟೋ ವರ್ಷದಿಂದ ನನ್ನ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲಿಂದಾನು ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರು. ನಿಮ್ಗೆ ಈ ಗಿಡಗಳು ಬೆಳೆಸಕ್ಕೆ ಹೇಗೆ ಗೊತ್ತಾಯ್ತು? ಈ ಟೆರೆಸ್ ಗಾರ್ಡನ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನೀವು ಎಲ್ಲಿದ್ದೀರಕ್ಕ? ಇದೆಲ್ಲ ಕೇಳ್ತಾ ಇದ್ರೆ ನಿಮ್ಗೆ ಎಲ್ಲಿನವರು ನೀವು? ಇದೆಲ್ಲ ಕ್ವಶನ್ ಎಲ್ಲ ಕೇಳ್ತಾ ಇದ್ರೆ ನಾನು ಯಾವತ್ತೂ ಪರ್ಸನಲ್ ಆಗಿ ಯಾವುದೋ ಒಂದು ವಿಡಿಯೋ ಮಾಡಿ ಹೇಳಿರ್ಲಿಲ್ಲ. ಮಾಮೂಲಿಯಾಗಿ ಯಾವಾಗಲಾರು ವಿಡಿಯೋದಲ್ಲಿ ಒಂದು ಎರಡು ಕೊಟ್ಟಿರ್ಬೋದು. ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನನ್ನ ಗಿಡಗಳು ಹುಚ್ಚಿ ಎಲ್ಲಿಂದ ಎಲ್ಲಿ ತನಕ ತಗೊಂಡ್ಬಂದಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೊಂದು ವಿಷಯ, ಈ ವಿಡಿಯೋ ನಾನು ಆಲ್ರೆಡಿ ತೆಲುಗುಲ್ ಮಾಡಿದ್ದೆ. ಇದು ತೆಲುಗುಲ್ ಮಾಡಿಬಿಟ್ಟು ಈಗ ಕನ್ನಡದಲ್ಲೇ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋಗೂ ನನ್ನ ವಾಯ್ಸಿಗೂ ಸ್ವಲ್ಪ ಸಿಂಕು ಆಗಲ್ವೇನೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಆಯ್ತಾ? ಸರಿ, ಈಗ ನಾನು ಬೇಸಿಕ್ ಆಗಿ ಕುಂದಾಪುರ ನಿಮ್ಗೆಲ್ಲ ಗೊತ್ತಿರ್ಬೋದು. ನಾವಿರೋದು ಈಗ ಸದ್ಯದಲ್ಲಿ ಇರೋದು ಮಾತ್ರ ಹೈದರಾಬಾದ್ ಸ್ವಲ್ಪ ಹತ್ತಿರದಲ್ಲಿ ಒಂದು ಬೇರೆ ಊರು, ಅಲ್ಲಿದ್ದೀವಿ. ಈಗ ನಾವು ಹೈದರಾಬಾದಿಗೆ ಬಂದು ಹೆಚ್ಚು ಕಮ್ಮಿ ಒಂದು 35 ವರ್ಷ ಆಯ್ತು. ಯಾಕೆ ಹೇಳ್ತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ, ಕೇಳಿ ನೀವು. ಒಂದು 6-7 ರೆಂಟ್ ಹೌಸ್ ಚೇಂಜ್ ಮಾಡಿದೀವಿ ಮನೆ ಕಟ್ಟೋಕ್ಕಿಂತ ಮುಂಚೆ. ಈಗ ಒಂದು 6-7 ವರ್ಷದಿಂದ ಮನೆ ಕಟ್ಟಿದೀವಿ, ಬಿಟ್ರೆ ಅದಕ್ಕಿಂತ ಮುಂಚೆ ರೆಂಟ್ ಹೌಸ್ ಅಲ್ಲೇ ಇದ್ದವ್ರು ನಾವು. ಯಾವುದೇ ರೆಂಟ್ ಹೌಸಿಗೆ ಹೋದ್ರು ಕೂಡ 1-2-3 ಗಿಡ ನೆಟ್ ತಂದಿಟ್ಕೊಳ್ಳೋದು ನನ್ಗೊಂದು ಅಭ್ಯಾಸ ಆಗೋಗಿತ್ತು. ಮತ್ತೆ ಮನಿ ಪ್ಲಾಂಟ್ ಆಗಲಿ, ತುಳಸಿ ಆಗಲಿ, ಅಥವಾ ಹೂವಿನ ಗಿಡ ಆಗಲಿ ತರೋದು. ಆ ಹೂವಿನ ಗಿಡ ಸತ್ತೋದಾಗ ಯಾತಕ್ಕೆ ಸತ್ತೋಯ್ತು ಅಂತ ತುಂಬಾ ಬೇಜಾರು ಮಾಡ್ಕೊಳ್ಳೋದು. ಮತ್ತೊಂದು 6 ತಿಂಗಳು ಬಿಟ್ಬಿಟ್ಟು ಮತ್ತೊಂದು ಯಾವುದೋ ಒಂದು ಒಳ್ಳೆ ಗಿಡ ಕಾಣುತ್ತೆ ಅಂತ ತಗೊಂಬಂದಿಡೋದು. ಈ ತರ ಎಲ್ಲ ಆಗ್ತಾ ಇತ್ತು. ನನಗೆ ಯಾವಾಗ ಗೊತ್ತಿರ್ಲಿಲ್ಲ, ನೆರಳಲ್ಲಿ ಇಟ್ರೆ ಹೂವು ಬರಲ್ಲ, ಬಿಸಿಲು ಬೇಕು ಹೂವಿನ ಗಿಡಕ್ಕೆ, ಇಂಥದ್ದೇ ಮಣ್ಣು ಹಾಕ್ಬೇಕು, ಇಂಥದ್ದೇ ಗೊಬ್ಬರ ಹಾಕ್ಬೇಕು, ಇಂಥದ್ದೇನು ಗೊತ್ತಿಲ್ಲ. ನನಗೆ ಗೊತ್ತಿದ್ದೆಲ್ಲ ನಮ್ಮ ಹಳ್ಳಿ ಕಡೆದು ಏನಂದ್ರೆ, ಗಿಡ ತಗೊಂಡು ನೆಟ್ರೆ ಬೆಳಿತ್ತೆ ಅಂತ. ನಮ್ಮ ಊರಲ್ಲೆಲ್ಲ ನಾವು ಯಾವಾಗ್ಲೂ ಒಂದ್ಸತಿ ಗೊಬ್ಬರ ಹಾಕೋದ್ ಬಿಟ್ರೆ ಎಲ್ಲೋ ತಗೊಂಡೋಗಿ ಗಿಡ ನೆಡೋದು ಅಷ್ಟೇ. ಬಿಟ್ರೆ ನಾವು ಅದಕ್ಕೇನೋ ಒಂದು ಬುಡ ಮಾಡೋದು, ಅದು ಗೊಬ್ಬರ ಹಾಕೋದು, ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡಿ ಹಾಕೋದು, ಇದೆಲ್ಲ ಎಲ್ಲಿತ್ತು? ನಮ್ಮ ಕಾಲದಲ್ಲಿ ಇರ್ಲಿಲ್ಲ. ಅದೆಲ್ಲ ಇತ್ತೀಚೆಗೆ ಕಲ್ತ್ಕೊಂಡಿದ್ ಬಿಡಿ ನಾವು. ಹಾಗೆ ಒಂದೊಂದು ಗಿಡ ಸತ್ತೋಗ್ತಿದ್ದಂಗೆ ತುಂಬಾ ಫೀಲ್ ಆಗ್ತಿತ್ತು. ಆವಾಗ ಒಂದು 13-14 ವರ್ಷ ಕೆಳಗಡೆ ಒಂದು ರೆಂಟ್ ಹೌಸಿಗೆ ಬಂದ್ವಿ. ಇಲ್ಲಿ ನಂದು ಗಿಡಗಳದ್ದು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಈ ಮನೆ ಅಂತ ಹೇಳ್ಬೋದು. ಅದು ಇಂಡಿಪೆಂಡೆಂಟ್ ಹೌಸ್, ನಾವು ಮಾತ್ರ ಬಾಡಿಗೆಗೆ ಇದ್ದಿದ್ವಿ, ಬೇರೆಯವ್ರು ಯಾರು ಇರ್ಲಿಲ್ಲ. ಆ ಮನೆ ಓನರಿಗೆ ಗಿಡಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಟೆರೆಸ್ ಗಾರ್ಡನ್ ಮಾಡ್ತೀನಿ ಅಂದ್ರೆ ಅವರಿಗೆ ಬೇಡ ಅಂತ ಏನು ಹೇಳಿಲ್ಲ. ಜಾಗ್ರತೆ ನೋಡ್ಕೊಳ್ಳಿ, ಸ್ವಲ್ಪ ನೀವು ಹೋಗ್ತಾ ಮಾತ್ರ ಕ್ಲೀನ್ ಮಾಡಿ ಇಟ್ಟು ಕೊಟ್ಬಿಟ್ಟು ಹೋಗಿ ಅಂದಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಹೇಗೆ ಸ್ಟಾರ್ಟ್ ಮಾಡಿದೆ? ಅಕ್ಕಪಕ್ಕದಲ್ಲಿ ಅದು ಕೂಡ ಸಿಟಿಯಿಂದ ಹೊರಗಡೆ ಇರೋದ್ರಿಂದ, ಅದು ಆ ಮನೆ ಕೂಡ ಆ ಮನೆ ಸುತ್ತಮುತ್ತಲು ಸ್ವಲ್ಪ ಖಾಲಿ ಜಾಗ ಎಲ್ಲ ಇತ್ತು. ಖಾಲಿ ಜಾಗ ಇರೋದ್ರಿಂದ ಏನಂತ ಹೇಳಿದ್ರೆ, ನಮ್ಮ ಮಣ್ಣು ಧಾರವಾಡ ಸಿಕ್ತಿತ್ತು. ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದಿತ್ತು. ಆ ಮರದ ಕೆಳಗಡೆ ಎಲೆಗಳೆಲ್ಲ ಇಂಥದ್ದೆಲ್ಲ ತಗೊಂಡ್ಬಂದ್ಬಿಟ್ಟು ನಾನೇ ಕಿಚನ್ ಕಾಂಪೋಸ್ಟ್ ಮಾಡ್ಕೊಂತ ಇದ್ದೆ. ಇನ್ನೊಂದೇನಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ವರ್ಮಿ ಕಾಂಪೋಸ್ಟ್, ಕೋಕೋಪೀಟ್ ತಂದ್ಕೊಂಡಿದ್ದೆ ಸ್ಟಾರ್ಟ್ ಮಾಡ್ಬೇಕಂತ. ನಮಗ ಅವಾಗ ನಾನು 15 ವರ್ಷ ಕೆಳಗಡೆ ಅಂದ್ರೆ 2010, 11, 12 ಟೈಮಲ್ಲಿ ಇಷ್ಟೆಲ್ಲ ಯೂಟ್ಯೂಬ್ ಎಲ್ಲ ನಮ್ಗೆ ಅಷ್ಟೆಲ್ಲ ಅನುಭವ ಇರಲಿಲ್ಲ. ಯೂಟ್ಯೂಬಲ್ಲೆಲ್ಲ ಇದ್ದಿತ್ತು ಬಿಡಿ, ವಿಡಿಯೋಗಳು ಬರ್ತಿತ್ತಿಲ್ಲ ಅಂತೇನಿಲ್ಲ. ಆವಾಗ ನಮಗೆ ಈ ಜಿಯೋ ಬಂದ್ರ ಮೇಲೆ ಈ ನೆಟ್ ಈಸಿ ಆಯ್ತು. ಬಿಟ್ರೆ ಆವಾಗ ಅದಕ್ಕಿಂತ ಮುಂಚೆ ನಾವು ಕರೆನ್ಸಿ ಹಾಕಿ ಮಾತಾಡ್ಬೇಕಿತ್ತಲ್ಲ, ಇಷ್ಟೆಲ್ಲ ಯೂಟ್ಯೂಬ್ ಎಲ್ಲ ನೋಡಕ್ ಹೋಗ್ತಿದ್ದಿಲ್ಲ. ಆದ್ರೆ ಫೇಸ್ಬುಕ್ ಅಲ್ಲಿ ಸ್ವಲ್ಪ ಈ ಜಿಯೋ ಸ್ಟಾರ್ಟ್ ಅಂದ್ಮೇಲೆ ಫೇಸ್ಬುಕ್ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಟೆರೆಸ್ ಗಾರ್ಡನ್ ಕೆಲವೆಲ್ಲ ಗ್ರೂಪ್ ಅಲ್ಲಿ ನಾನು ಆಕ್ಟಿವ್ ಮೆಂಬರ್ ಆಗಿದ್ದೆ. ಅವ್ರೊಂದು ಕೆಲವೆಲ್ಲ ಟಿಪ್ಸ್ ಕೊಡ್ತಿದ್ರು. ಆ ಟೈಮಲ್ಲೇ ನಾನು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಕ್ ಮಾಡಿದೆ. ಅಂದ್ರೆ ಅವರೆಲ್ಲ ಮಾಡ್ತಿದ್ದು ನೋಡಿ ನಾನು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೆ. ಅವಾಗ ಅಲ್ಲೊಬ್ರು ಇಲ್ಲೊಬ್ರು ಮಾಡ್ತಾ ಇದ್ರು ಬಿಡಿ, ಇಷ್ಟೆಲ್ಲ ಗಿಡಗಳು ಹುಚ್ಚ ಜನಗಳಿಗೆ ಇರ್ಲಿಲ್ಲ ಟೆರೆಸ್ ಗಾರ್ಡನ್ ಮೇಲೆ. ಆಮೇಲೆ ಸರಿ, ನಾ ಸ್ಟಾರ್ಟ್ ಮಾಡ್ಬೇಕಿದ್ರೆ ನಂಗೊಂದು ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇವತ್ತೆಲ್ಲ ನಾಳೆ ಆ ಮನೆ ಖಾಲಿ ಮಾಡ್ಬೇಕು. ಮನೆ ಖಾಲಿ ಮಾಡಿದವಾಗ ನಾನು ಪರ್ಮನೆಂಟ್ ಆಗಿ ಎಲ್ಲ ನೆಟ್ಕೊಂಡು ದೊಡ್ಡ ದೊಡ್ಡ ಪಾಟ್ ತಂದು ಇಟ್ಕೊಂಡ್ರೆ ಆ ಮನೆಯಲ್ಲಿ ರೆಂಟ್ ಹೌಸ್ ಅಲ್ಲಿ ನನ್ನ ಜಾಗ ಇರುತ್ತೋ ಇಲ್ವೋ ಅನ್ನೋ ಒಂದು ತಲೆಯಲ್ಲಿ ಪಾಯಿಂಟ್ ಇರೋದ್ರಿಂದ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಆದಷ್ಟು ಚೀಪಲ್ಲಿ ಯಾವ್ದ್ರಲ್ಲಿ ಗಿಡ ನೆಡ್ಬೋದು ಅಂತ ಆಲೋಚನೆ ಮಾಡಿಬಿಟ್ಟು ಪ್ಲಾಸ್ಟಿಕ್ ಕವರು, ಈ ಆಯಿಲ್ ಪ್ಯಾಕೆಟ್, ಈ ರಟ್ಟಿನ ಡಬ್ಬುಗಳು, ಈ ದೊಡ್ಡ ದೊಡ್ಡ ಕವರ್ಗಳು, ಇಂಥದ್ರಲ್ಲೆಲ್ಲ ನಾನು ಜಾಸ್ತಿ ನೆಡ್ತಾ ಇದ್ದೆ.
ಜಾಸ್ತಿಯಾಗಿ ನಾನು ಪೇಪರ್ ಪಾಟ್ ಅಲ್ಲೇ ನೆಟ್ಟಿದ್ದೆ. ದೊಡ್ಡ ದೊಡ್ಡ ಕವರಲ್ಲೆಲ್ಲ ನೆಡ್ತಿದ್ದೆ. ಮತ್ತೆ ಒಡೆದೋಗಿದ್ ಬಕೆಟು, ಈ ಬಾಟ್ಲುಗಳು ಇಂಥದ್ರಲ್ಲೆಲ್ಲ ಕಮ್ಮಿಲಿ ಎಲ್ಲಿ ಯಾವ್ದು ಮನೆಯಿಂದ ಯಾವ್ದು ಬಿಸಾಕ್ತಿವೋ ಅದ್ರಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದೆ ಗಾರ್ಡನ್ನ. ಹೆಚ್ಚು ಕಮ್ಮಿ ಒಂದು 200ರಿಂದ 250 ಗಿಡಗಳ ತನಕ ಬೆಳೆಸಿದ್ದೆ. ಹೂವಿನ ಗಿಡಗಳು, ಮನೆ ತರಕಾರಿ ಗಿಡಗಳು, ಎಲ್ಲ ತರದ್ದು ಎಲ್ಲ ಟೆರೆಸ್ ಗಾರ್ಡನ್ ಎಲ್ಲ ಬೆಳೆಸ್ತಿದ್ದೆ. ಆ ಟೈಮಲ್ಲಿ ನನ್ಗೆ ಗಿಡ ಬೆಳೆಸೋಕೇನೋ ದೊಡ್ಡ ಸ್ಟೈಲ ಸ್ಟಾರ್ಟ್ ಮಾಡಿದೆ. ಈ ಕೋಕೋಪೀಟ್ ಹಾಕ್ಬೇಕಾ ಬೇಡವಾ ಅಂತ ನಂಗೆ ಹೇಳೋರು ಯಾರು ಇರ್ಲಿಲ್ಲ. ಈ ಕೆಲವರೆಲ್ಲ ಕೋಕೋಪೀಟ್ ಎಲ್ಲ ಹಾಕ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಕೋಕೋಪೀಟ್ ಮಿಕ್ಸ್ ಮಾಡೋದ್ರಿಂದ ತುಂಬಾ ಅದೇನಾಯ್ತಂದ್ರೆ ಗಿಡ 1 ತಿಂಗಳು 15 ದಿವಸ ಚೆನ್ನಾಗೇ ಬರ್ತಿತ್ತು. ಆಮೇಲೆ ಎಲ್ಲ ಅದರಲ್ಲಿ ಬೇರೆ ಜಾಸ್ತಿ ಬೆಳೆದ್ಬಿಟ್ಟು ನಮ್ಗೆ ಯಾವುದೇ ತರ ತರಕಾರಿ ಆಗ್ಲಿ ಹೂವಾಗ್ಲಿ ಬರ್ತಾನೆ ಇದ್ದಿಲ್ಲ. ನಿಮ್ಗೊಂದ್ಸತಿ ನಾನು ಅದು ಶೇರ್ ಮಾಡಿದ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ನಾನು ರೆಂಟ್ ಹೌಸ್ ಗಾರ್ಡನ್ ಅಂತ. ಒಂದ್ಸರಿ ನಂಗೆ ಏನೋ ಲಿಂಕ್ ಸಿಕ್ಕಿದ್ರೆ ನಾನು ಈ ವಿಡಿಯೋದ ಕೆಳಗೆ ಕೊಡ್ತೀನಿ, ಒಂದ್ಸತಿ ನೋಡಿ, ಇಲ್ಲ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ ಅದೊಂದ್ಸತಿ. ಆವಾಗ ಏನಾಯ್ತು, ಅದು ಇದೇ ತರ ಬೆಳೆಸ್ಕೊಂಡು ಇವ್ರ ಹತ್ರ ಎಲ್ಲ ಕೇಳಿ ಒಂದೊಂದೇ ಗಿಡದ ಮೇಲೆ ಅನುಭವ ತಗೊಂಡು ಸ್ಟಾರ್ಟ್ ಮಾಡಿದ್ದೆ. ಹೀಗೆ 1-2 ವರ್ಷ ಅದೇ ಮನೇಲಿ ಇದ್ವಿ. ಸ್ವಲ್ಪ ಅನುಭವ ಬರ್ತಿತ್ತು. ಫೇಸ್ಬುಕ್ ಗ್ರೂಪ್ ಅಲ್ಲೆಲ್ಲ ಆಕ್ಟಿವ್ ಮೆಂಬರ್ ಇದ್ದೆ. ಇದು ಬರ್ತಿತ್ತು. ಇನ್ನೊಂದೇನಂದ್ರೆ ಆ ಯೂಟ್ಯೂಬ್ ಅಲ್ಲಿ ಇಂಗ್ಲಿಷ್ ಹಿಂದಿಲಿ ಜಾಸ್ತಿ ವಿಡಿಯೋಸ್ ಇರೋದ್ರಿಂದ ನಾನೇನೋ ಕ್ವಶನ್ ಕೇಳಿದ್ರೆ, ನಾನು ಮಾಮೂಲಿಯಾಗೆ ನನ್ಗೆ ಹಿಂದಿ ಇಂಗ್ಲಿಷ್ ಅಷ್ಟು ಬರಲ್ಲ, 50-50. ನನಗ್ ಬಂದ್ ಹರ್ಕೊಂಡ್ ಕೇಳಿದ್ರೆ ಅವ್ರ ಕಡೆ ಆನ್ಸರು ಬರ್ತಿದ್ದಿರ್ಲಿಲ್ಲ. ಯಾವುದೋ ಒಂದು ಏನೋ ಹಂಗೋ ಹಿಂಗೋ ಅಂತ ಕೂಡ ಹೇಳ್ತಿರ್ಲಿಲ್ಲ ಅವರು. ವಿಡಿಯೋ ನೋಡೋದು ಅದನ್ನ ನನಗ್ ಬೇಕಾದಂಗೆ ನಾನು ಅರ್ಥ ಮಾಡ್ಕೊಳ್ಳೋದಷ್ಟೇ. ಸೊ ಅಂದ್ರೆ ಅವಾಗೆಲ್ಲ ಲೋಕಲ್ ಇಷ್ಟೆಲ್ಲ ಚಾನಲ್ಗಳೆಲ್ಲ ಇರ್ಲಿಲ್ಲ. ಇವಾಗೆಲ್ಲ ಕನ್ನಡ ತೆಲುಗಲ್ಲಿ ಬೇಕಾದಷ್ಟು ನಮ್ಗೆ ಯಾವುದೇ ಒಂದನ್ನ ಟೈಪ್ ಮಾಡಿ ಸಾಕು, ಅದ್ರಲ್ಲಿ 100 ವಿಡಿಯೋ ಬರುತ್ತೆ, ತಿಳ್ಕೊಳಕ್ಕಾಗತ್ತೆ. ಆದ್ರೆ ಆ ಟೈಮಲ್ಲಿ ಏನು ಇರ್ಲಿಲ್ಲ. ಸರಿ, ಹೀಗೆ ಆಮೇಲೆ ಏನಾಯ್ತು, ನನ್ನ ಮಗನಿಗೆ ಬೇರೆ ಕಡೆ ಆಫೀಸ್ ಶಿಫ್ಟ್ ಆಯ್ತು. ಆಫೀಸ್ ಶಿಫ್ಟ್ ಆದ ತಕ್ಷಣ ಏನಾಯ್ತು, ಈ ಗಾರ್ಡನ್ ತೆಗಿಲೇಬೇಕಾಗಿತ್ತು. ತುಂಬಾ ಬೇಜಾರಾಯ್ತು. ಅವಾಗಷ್ಟೇ ಎಲ್ಲ ಈ ಯಾವ್ರೆ ಗಿಡ ಇಂಥದ್ದೇ ಮಳೆಗಾಲ ಜುಲೈ ಆಗಸ್ಟ್ ಟೈಮಲ್ಲೇ ನಾವು ಖಾಲಿ ಮಾಡಿದ್ದ ಆ ಮನೇನ. ಆ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು, ತೆಗಿತು, ತುಂಬಾ ಬೇಜಾರಾಗೋಯ್ತು. ಆದ್ರೆ ಅವತ್ತೊಂದು ನಾನು ನಿರ್ಧಾರ ಏನ್ ಮಾಡಿದ್ದೆ ಅಂದ್ರೆ, ಮತ್ತು ಪುನಃ ನಾನು ತರಕಾರಿ ಬೆಳೆಸೋದೇನಾದ್ರೂ ಇದ್ರೆ ಮಾತ್ರ ನನ್ನ ಸ್ವಂತ ಮನೆಯಲ್ಲೇ ನಾನು ಬೆಳೆಸ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಆ ಗಿಡಗಳನ್ನೆಲ್ಲ, ಆದಷ್ಟು ಹೂವಿನ ಗಿಡ ಎಲ್ಲ ಶಿಫ್ಟ್ ಮಾಡ್ಕೊಂಡೆ. ಹಾಗೆ ಈ ತರಕಾರಿನೆಲ್ಲ ತೆಗೆದ್ಬಿಟ್ಟು ಆ ಮಣ್ಣು ಗೊಬ್ಬರನೆಲ್ಲ ಬೇರೆ ದೊಡ್ಡ ದೊಡ್ಡ ಚೀಲಕ್ಕೆ, ಅಕ್ಕಿ ಚೀಲಕ್ಕೆಲ್ಲ ತುಂಬಿಸ್ಕೊಂಡು ಶಿಫ್ಟ್ ಮಾಡ್ಕೊಂಡ್ ಬಂದ್ವಿ. ಆ ಮನೆ ಬಾಡಿಗೆ ಇದ್ದು ಕೂಡ ನಾವು ಯಾವ ತರ ನೋಡಿದ್ವಿ ಅಂದ್ರೆ, ಸ್ವಲ್ಪ ಕಾಂಪೌಂಡ್ ಅಲ್ಲಿ ಜಾಗ ಇರೋ ಜಾಗದ ಮನೆನೇ ತಗೊಂಡ್ವಿ. ಹೂವಿನ ಗಿಡ ಎಲ್ಲ ಸ್ವಲ್ಪ ಅಲ್ಲಿ ಬೆಳೆಸ್ತಾ ಇದ್ದೆ. ಆ ಮನೆ ಏನ್ ಬ್ಯಾಡ್ ಅಂದ್ರೆ, ಆ ಸುತ್ತಮುತ್ತಲು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋದ್ರಿಂದ ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬಾಡಿಗೆಗೆ ಇದ್ದಿದ್ವಿ. ಅದ್ರಿಂದ ಏನಾಯ್ತು, ಸರಿ ಬಿಸಿಲು ಬಿಡ್ತಿರ್ಲಿಲ್ಲ. ಅಲ್ಲೂ ಕೂಡ ನಮ್ಗೆ ಹೂವಿನ ಗಿಡ ಬದುಕಿತ್ತು ಮಾತ್ರ, ಆದ್ರೆ ಹೂವೇನ ಜಾಸ್ತಿ ಆಗ್ತಿದ್ದಿಲ್ಲ. ಒಂದೊಂದು 2 ಈ ತರ ಹೂ ಆಗ್ತಿತ್ತು. ಆ ಮನೆಗೆ ಹೋದ್ರ ಮೇಲೆ ನಾವು ಡಿಸೈಡ್ ಮಾಡಿದ್ದೇನಂದ್ರೆ, ನಾವೇ ಸ್ವಂತ ಮನೆ ಮಾಡ್ಬೇಕು ಅಂತ. ಈಗ ಎಲ್ಲರೂ ಮಾಡಿರ್ತಾರೆ ಅಂದ್ರೆ, ಮನೆ ಕಟ್ಟಿದ ಮೇಲೆ ಗಿಡ ಬೆಳೆಸ್ತಾರೆ. ನಾನ್ ಹಾಗಲ್ಲ, ಗಿಡ ಬೆಳೆಸೋಗೋಸ್ಕರ ಮನೆ ಕಟ್ಕೊಂಡಿದೀನಿ. ಮನೆ ಫಸ್ಟ್ ಪ್ಲಾನ್ಗಿಂತ ಇಲ್ಲಿ ಯಾವ ಗಿಡ ಹೇಗಿಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೆ ನಾನು. ಮನೆ ಕಟ್ಟಿದ ಮೇಲೆ ಕೂಡ ಫಸ್ಟ್ ಶಿಫ್ಟ್ ಆಗಿದ್ದೆ ಲಾರಿಲಿ. ನಮ್ ಗಿಡಗಳೇ ಅಷ್ಟು ಒಂದು ಮಿನಿ ಲಾರಿಲಷ್ಟು ಗಿಡ ಇತ್ತು. ಆದಷ್ಟು ಕಮ್ಮಿ ಮಾಡಿ ತಗೊಂಡ್ ಬಂದು ಹೂವಿನ ಗಿಡ ಅಷ್ಟಿತ್ತು ಅಲ್ಲಿ. ಆಮೇಲೆ ಸರಿ ಅಂತೇಳಿ ಇಲ್ಲಿ ಮನೆ ಬಂದ್ರ ಮೇಲೆ ಇಲ್ಲಿ ಕೋತಿಗಳ ಕಾಟ, ತರಕಾರಿ ಕೆಳಗೆ ಹಾಕೋಂಗಿಲ್ಲ. ಸರಿ ಅಂತೇಳಿ ಮೇಲ್ಗಡೆ ಇಲ್ಲಿ ಕೂಡ ಟೆರೆಸ್ ಮೇಲೆನೆ ತರಕಾರಿ ಗಿಡ ಸ್ಟಾರ್ಟ್ ಮಾಡಿದ್ದು. ಈ ಕತೆ ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಇದೆಲ್ಲ ಯಾತಕ್ಕೆ ಹೇಳ್ತಿದ್ದೀನಿ ನಿಮ್ಗೆ, ಸ್ವಲ್ಪ ಬೋರ್ ಹೊಡಿತಿದ್ದೀನೇನೋ ನಂಗೆ ಗೊತ್ತಿಲ್ಲ. ಅದು ನನ್ನ ಮನ್ಸಲ್ಲಿ ಇದ್ದದ್ ಮಾತ್ರ ನಿಮ್ಗೆ ಹೇಳ್ಬೇಕಂತ ಮಾಡ್ತಾ ಇದ್ದೀನಿ, ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟ್ ಜನರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ಲೋ ಗೊತ್ತಿಲ್ಲ. ಇಷ್ಟ ಆದವ್ರು ನೋಡಿ ಲೈಕ್ ಮಾಡಿ, ಕೆಳಗಡೆ ಕಾಮೆಂಟ್ ಅಲ್ಲಿ ಹೇಳೋದ್ ಮಾತ್ರ ಮರಿಬೇಡಿ, ಓಕೆನಾ? ಸರಿ, ಈಗ ನಿಮಗೆಲ್ಲ ನಾನು ಬಾಳೆಹಣ್ಣು ಸುಲ್ದು ಬಾಯಿ ತಿನ್ಸ್ದಂಗೆ ಹೇಳ್ತಾ ಇದ್ದೀನಿ. ಆದ್ರೆ ನಾನ್ ಕಲ್ತ್ಕೊಂಡಾಗ ನಂಗೆ ಯಾರು ಈ ತರ ಹೇಳ್ಕೊಡೋರು ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದು, ತುಂಬಾ ಜನ ಏನ್ ಹೇಳ್ತಿರ್ತಾರೆ ಅಂದ್ರೆ, ನೀವು ಸ್ವಲ್ಪ ಲಾಂಗ್ ಆಗಿ ಹೇಳ್ತಾ ಇರ್ತೀರಾ, ಶಾರ್ಟ್ ಆಗಿ ಹೇಳಿ ಅಂತ. ನನ್ನ ತಲೆಯಲ್ಲಿ ಯಾವಾಗ್ಲೂ ನಾನು ವಿಡಿಯೋ ಮಾಡ್ತಾ ಏನಿರುತ್ತಂದ್ರೆ, ನಾನು ಕಷ್ಟಪಟ್ಟಂಗೆ ಈಗ ಗಾರ್ಡನ್ ಸ್ಟಾರ್ಟ್ ಮಾಡೋರು ಅಂದ್ರೆ ಈ ಬಿಗಿನರ್ಸ್ ಪ್ರಾಬ್ಲಮ್ ತಗೊಂಬಾರ್ದು ಅಂತ ನನ್ನ ಇದ್ರಲ್ಲಿ. ಅದಕ್ಕೋಸ್ಕರ ನಾನೆಲ್ಲ ಬಿಡಿಸಿ ಹೇಳ್ತಾ ಇರ್ತೀನಿ. ಆ ಮಣ್ಣಿಂದ ಹಿಡಿದು ಗಿಡನ ಹೇಗ್ ಮಾಡ್ಬೇಕು, ಗಿಡ ಹೇಗ್ ಕಟ್ ಮಾಡ್ಬೇಕು, ಹೇಗ್ ಪ್ರೂನ್ ಮಾಡ್ಬೇಕು, ಕೋಕೋಪೀಟ್ ಹಾಕಿದ್ರೆ ಏನಾಗುತ್ತೆ, ಈ ತರ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ನಾನು ಅದಕ್ಕೆ ಕೊಡ್ತಾ ಇರ್ತೀನಿ. ತುಂಬಾ ಜನರಿಗೆ ನನ್ನ ವಿಡಿಯೋ ಸ್ವಲ್ಪ ಎಳ್ದಂಗಿರುತ್ತೆ. ಆದ್ರೆ ಏನ್ ಮಾಡಕ್ ಆಗಲ್ಲ. ಅವ್ರಿಗೆ ನಾನು ಹೇಳ್ತೀನಿ ಫಾಸ್ಟ್ ಅಲ್ಲಿ ಫಾರ್ವರ್ಡ್ ಮಾಡ್ಕೊಂಡು ನೋಡಿ ಅಂತ.
ಇದು ಫ್ರೆಂಡ್ಸ್ ನನ್ನ ಗಾರ್ಡನಿಂದ ಕತೆ. ಒಂದೊಂದು ಗಿಡದಿಂದ ಕೂಡ ಸುಮಾರು ಗಿಡ ಎಲ್ಲ ಸಾಯಿಸಿದ್ದ ಅನುಭವ ಇದೆ. ನೂರಾರು ಗಟ್ಲೆ ಗಿಡಗಳನ್ನೆಲ್ಲ ಸಾಯಿಸಿ ಕಂಡಿದ್ದೀನಿ. ಗುಲಾಬಿ ಗಿಡ ಅಂತೂ ಎಷ್ಟು ಗಿಡ ಸಾಯಿಸಿದೇನೋ ನನಗೆ ಗೊತ್ತಿಲ್ಲ. ಅಂದ್ರೆ ಅದು ತರದು ಅದಕ್ಕೆ ಯಾವ ತರ ಕೇರ್ ಮಾಡ್ಬೇಕಂತ ಗೊತ್ತಿರಲ್ಲ, ತರಕಾರಿಗೆ ಯಾವ ತರ ಮಣ್ಣು ಹಾಕ್ಬೇಕಂತ ಗೊತ್ತಿರಲ್ಲ, ಎಷ್ಟು ಬಿಸಿಲು ಬೇಕಂತ ಗೊತ್ತಿರ್ತಿರ್ಲಿಲ್ಲ. ತುಂಬಾ ಪ್ರಾಬ್ಲಮ್ ಆಗಿತ್ತು ಆವಾಗ. ಅದೇ ಹೇಳಿದ್ನಲ್ಲ ಫಸ್ಟಿಗೆ ಹೇಳ್ದಂಗೆ ಫೇಸ್ಬುಕ್ ಗ್ರೂಪ್ ಅಲ್ಲಿ ಅವಾಗ ಮೀಟಿಂಗ್ ಇರ್ತಿತ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಆಕ್ಟಿವ್ ಆಗಿ ಇದ್ ಮಾಡಿ ಅವ್ರ ಹತ್ರ ಕ್ವಶನ್ ಎಲ್ಲ ಕೇಳಿ ಆನ್ಸರ್ ತಗೊಂಡು ಹೇಗ್ ಬೆಳೆಸ್ಬೇಕು ಏನು ಅಂತೆಲ್ಲ ಇದಾಗಿ ಫೇಸ್ಬುಕ್ ಅಲ್ಲಿ ಬಂದ್ರ ಮೇಲೆ ಸ್ವಲ್ಪ ನಮ್ಗೆ ಈ ನೆಟ್ ಬಂದ್ರ ಮೇಲೆ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆಯ್ತು ಅನ್ಕೊಂತೀನಿ. ಆಮೇಲೆ ಜಾಸ್ತಿ ಇದೆಲ್ಲ ಆಗ್ತಿದ್ದಂಗೆ ಸ್ವಲ್ಪ ಯೂಟ್ಯೂಬ್ ಹಿಂದಿ ಇದ್ರೆ ಈಗೆಲ್ಲ ಲೋಕಲ್ ಚಾನಲ್ ಎಲ್ಲ ಬರೋದ್ರಿಂದ ನಮ್ಗೆ ಸ್ವಲ್ಪ ಅನುಭವ ಜಾಸ್ತಿ. ಯಾಕಂದ್ರೆ ನಾವು ಏನೋ ಕ್ವಶನ್ ಕೇಳಿದ್ರೆ ಅವ್ರು ಆನ್ಸರ್ ಕೊಡ್ತಾರಲ್ಲ, ಅದಕ್ಕೋಸ್ಕರ ನಾನು ಅವಾಗ ಹೇಳಿದ್ನಲ್ಲ ಇಂಗ್ಲಿಷ್ ಹಿಂದಿಲ್ ನಾನು ಕಾಮೆಂಟ್ ಮಾಡ್ತಿದ್ದೆ, ಅವ್ರು ಆನ್ಸರ್ ಕೊಡ್ತಿರ್ಲಿಲ್ಲ ಅಂತ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಕಾಮೆಂಟಿಗೂ ನಾನು ಆನ್ಸರ್ ಕೊಡ್ತೀನಿ. ಈ ಮಧ್ಯೆ ಸ್ವಲ್ಪ ಕೈ ನೋವಾಗೋದ್ರಿಂದ ಸ್ವಲ್ಪ ಲೇಟಾಗಿ ಕೊಡ್ತೀನಿ ಬಿಟ್ರೆ ಅವಾಗ ನಾನು ಯಾವತ್ತಿಂದ ಅವತ್ತು ನಾನು ಆನ್ಸರ್ ಕೊಡ್ತಿದ್ದೆ. ಇದು ಫ್ರೆಂಡ್ಸ್ ನನ್ನ ಚಾನಲ್ ಇಡೋಕೆ ರೀಸನ್ನು ಮತ್ತೆ ಗಿಡಗಳ ಹಿಂದ್ಗಡೆ ಇರೋ ಶ್ರಮ ಅನುಭವ ಎಲ್ಲ ಹೇಳಿದ್ದೀನಿ. ಏನ್ ಅನ್ಸುತ್ತೆ ಕಾಮೆಂಟ್ ಹೇಳಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.